ಎಲ್ರಿಗೂ ನಮಸ್ಕಾರ. ಪ್ರೊಫೆಸರ್ ಕಣ್ಣನ್ ಶ್ರೀಕಾಂತ್ ಅವರ ಸೇಕ್ರೆಡ್ ನೈನ್ಸ್ ಆ್ಯಂಡ್ ದ ಸೀಕ್ರೆಟ್ ಟಾಯ್ಸ್ ಪುಸ್ತಕದ ಆಧಾರದ ಮೇಲೆ ಇವತ್ತು ನಾವು ಒಂದು ಅದ್ಭುತವಾದ ಪಯಣಕ್ಕೆ ಹೊರಟಿದ್ದೇವೆ. ಯುಗಗಳು ಬದಲಾದಂತೆ ಆ ಭಗವಂತನ ಕೃಪೆ ಹೇಗೆಲ್ಲ ಪ್ರಕಟವಾಗಿದೆ ಅನ್ನೋ ಒಂದು ಪವಿತ್ರ ಕಥೆಯನ್ನ ಒಟ್ಟಿಗೆ ಸೇರಿ ತಿಳಿಯೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ ಬನ್ನಿ. ನಮ್ಮ ಇವತ್ತಿನ ಈ ಪಯಣ ಶುರುವಾಗೋದೇ ಈ ಒಂದು ಅದ್ಭುತವಾದ ಶ್ಲೋಕದಿಂದ. ಇದು ಕೇವಲ ಒಂದು ವಾಕ್ಯ ಅಷ್ಟೇ ಅಲ್ವಾ? ಇದರಲ್ಲಿ ಆಳವಾದ ಅರ್ಥವಿದೆ. ಯೋಚನೆ ಮಾಡಿ, ನಿಜವಾದ ಭಕ್ತಿಗೆ, ನಿಜವಾದ ಶ್ರದ್ಧೆಗೆ ಆ ದೈವತ್ವ ಹೇಗೆ ಸ್ಪಂದಿಸುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಶುದ್ಧವಾದ ಮನಸ್ಸಿಂದ ಕರೆದ್ರೆ ಸಾಕು, ಆ ಭಗವಂತ ಖಂಡಿತ ಹೋಗೊಡ್ತಾನೆ ಅನ್ನೋದನ್ನೇ ಈ ಸಾಲ್ ನಮಗೆ ಸಾರಿ ಹೇಳುತ್ತೆ. ಸರಿ, ಆ ದೈವಿಕ ಸ್ಪಂದನೆಯನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಮೊದಲು ನಾವು ಹಿಂದೂ ಧರ್ಮದ ಕಾಲದ ಕಲ್ಪನೆಯನ್ನ ನೋಡಬೇಕು. ನೋಡಿ, ನಮ್ಮಲ್ಲಿ ಸಮಯ ಅನ್ನೋದು ನೇರವಾಗಿ ಹೋಗುವ ಒಂದು ರೇಖೆ ಅಲ್ಲ, ಬದಲಿಗೆ ಅದು ಒಂದು ಚಕ್ರದ ಹಾಗೆ. ಈ ಚಕ್ರವನ್ನ 4 ದೊಡ್ಡ ಯುಗಗಳಾಗಿ ವಿಂಗಡಿಸಲಾಗಿದೆ. ಈ 4 ಯುಗಗಳು ಯಾವುವು ಅಂತ ನೋಡಿ. ಮೊದಲನೇದು ಕೃತಯುಗ, ಇದನ್ನ ಸತ್ಯಯುಗ ಅಂತಾನೂ ಕರೀತಾರೆ. ಇದು ಧರ್ಮದ ಸುವರ್ಣ ಯುಗ. ಆಮೇಲೆ ತ್ರೇತ, ದ್ವಾಪರ ಮತ್ತು ಕೊನೆಗೆ ನಾವೀಗ ಇರುವ ಕಲಿಯುಗ. ಕೃತಯುಗದಿಂದ ಕಲಿಯುಗದ ಕಡೆಗೆ ಬಂದಂತೆ ಧರ್ಮ ಅನ್ನೋದು ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ಪ್ರತಿಯೊಂದು ಯುಗವೂ ಆ ಕಾಲದಲ್ಲಿ ಧರ್ಮ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದನ್ನು ತೋರಿಸುತ್ತೆ. ಆದರೆ ಇಲ್ಲೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಏನದು ಗೊತ್ತಾ? ಈ ಪ್ರತಿಯೊಂದು ಯುಗದಲ್ಲೂ ಒಬ್ಬ ಮಹಾನ್ ಭಕ್ತನ ಕರೆಗೆ ಆ ಭಗವಂತ ಓಗೊಟ್ಟಿದ್ದಾನೆ. ಇದು ಯುಗ ಯುಗಗಳಿಂದ ಹರಿದು ಬರ್ತಿರೋ ಕೃಪೆಯ ಒಂದು ನಿರಂತರವಾದ ನದಿಯ ಹಾಗೆ. ಹಾಗಿದ್ರೆ ಬನ್ನಿ, ಮೊದಲು ಅತ್ಯಂತ ಪರಿಶುದ್ಧವಾದ ಯುಗ ಕೃತಯುಗದಿಂದ ನಮ್ಮ ಕಥೆಯನ್ನ ಶುರು ಮಾಡೋಣ. ಇದು ಸತ್ಯದ ಭಕ್ತಿಯ ಸುವರ್ಣ ಯುಗ ಅಲ್ವಾ? ಇಲ್ಲಿ ಭಕ್ತ ಯಾರು ಗೊತ್ತಾ? ಸ್ವತಃ ಸೃಷ್ಟಿಕರ್ತ ಬ್ರಹ್ಮದೇವ. ಯೋಚನೆ ಮಾಡಿ, ಬ್ರಹ್ಮನೇ ಭಕ್ತಿಯಿಂದ ಆರಾಧನೆ ಮಾಡಿದಾಗ ಆ ಭಗವಂತ ಪವಿತ್ರ ಯಜ್ಞದ ಅಗ್ನಿಯಿಂದ ಪ್ರತ್ಯಕ್ಷನಾದ್ರಂತೆ. ಇದೇನನ್ನ ತೋರಿಸುತ್ತೆ? ಭಕ್ತಿ ಅನ್ನೋದು ಈ ಸೃಷ್ಟಿಯ ಮೂಲದಲ್ಲೇ ಇದೆ ಅನ್ನೋದನ್ನ ಇದು ನಮಗೆ ಸ್ಪಷ್ಟವಾಗಿ ಹೇಳುತ್ತೆ. ಸರಿ, ಕೃತಯುಗದ ಕತೆ ಹೀಗಾಯ್ತು. ಈಗ ತ್ರೇತಾಯುಗದ ಕಡೆಗೆ ಹೋಗೋಣ. ಇಲ್ಲಿ ಕೃಪೆಯ ಕತೆ ಹೇಗೆ ಮುಂದುವರಿಯುತ್ತೆ ನೋಡೋಣ ಬನ್ನಿ. ಈ ಯುಗದಲ್ಲಿ ಭಗವಂತನ ಕೃಪೆಯನ್ನ ಬೇಡಿದ ಭಕ್ತ ಬೇರೆಯೇ ಇದ್ದ. ಒಂದು ದೊಡ್ಡ ಸಂಕಷ್ಟದ ಸಮಯದಲ್ಲಿ ಆತ ದೇವರ ಮೊರೆ ಹೋದ. ಹೌದು, ನಾವೆಲ್ಲರೂ ಗಜೇಂದ್ರ ಮೋಕ್ಷದ ಕಥೆಯನ್ನ ಕೇಳಿದ್ದೇವೆ. ಒಂದು ಮೊಸಳೆಯ ಬಾಯಿಗೆ ಸಿಕ್ಕಿ ನರಳುತ್ತಿದ್ದ ಆ ಗಜರಾಜ ತನ್ನ ಬಲ, ತನ್ನ ಅಹಂಕಾರ ಎಲ್ಲವನ್ನೂ ಬಿಟ್ಟು ಪೂರ್ತಿಯಾಗಿ ದೇವಲೇ ನೀನೇ ಗತಿ ಅಂತ ಶರಣಾದಾಗ ಆ ಭಗವಂತ ಒಂದು ಕ್ಷಣನೂ ತಡ ಮಾಡದೆ ಓಡಿ ಬಂದು ಅವನನ್ನ ಕಾಪಾಡ್ದ. ಪರಿಪೂರ್ಣ ಶರಣಾಗತಿಗೆ ಎಂಥ ಶಕ್ತಿ ಇದೆ ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಓಕೆ, ಈಗ ದ್ವಾಪರ ಯುಗಕ್ಕೆ ಬರೋಣ. ಇಲ್ಲಿ ನಮಗೆ ಒಂದು ಬಹಳ ಮುಖ್ಯವಾದ ಪಾಠ ಸಿಗುತ್ತೆ. ಎಷ್ಟೇ ದೊಡ್ಡ ಜ್ಞಾನಿಗಳಾಗಿದ್ರೂ ಅವ್ರಿಗೂ ದೈವಿಕ ಆಶ್ರಯ ಬೇಕೇ ಬೇಕು ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ನೋಡಿ, ದೇವತೆಗಳಿಗೆ ಗುರುವಾದ ಬೃಹಸ್ಪತಿ. ಅವರಿಗೆ ಸಂಕಷ್ಟ ಬಂದಾಗ ಅವರು ಹೋಗಿ ಆಶ್ರಯ ಕೇಳಿದ್ದು ಆ ಭಗವಂತನನ್ನೇ. ಇದರಿಂದ ನಾವೇನು ಕಲಿಬೇಕು? ನಮ್ಮ ಹತ್ತಿರ ಎಷ್ಟೇ ಜ್ಞಾನ ಇರಬಹುದು, ಎಷ್ಟೇ ಅಧಿಕಾರ ಇರಬಹುದು, ಆದರೆ ಕೊನೆಯಲ್ಲಿ ನಿಜವಾದ ರಕ್ಷಣೆ ಸಿಗೋದು ಆ ಪರಮಾತ್ಮನಿಂದ ಮಾತ್ರ. ಮತ್ತು ಈಗ ನಾವು ಬಂದು ತಲುಪಿರೋದು ನೀವೆಲ್ಲ ಜೀವಿಸ್ತಿರ ಯುಗಕ್ಕೆ, ಕಲಿಯುಗ. ಇದು ಎಲ್ಲ ಯುಗಗಳಿಗಿಂತ ತುಂಬಾನೇ ಸವಾಲಿನ ಕಾಲ. ಯಾಕಂದ್ರೆ ಇಲ್ಲಿ ಧರ್ಮಕ್ಕೆ ಅಷ್ಟೊಂದು ಬೆಲೆ ಇಲ್ಲ ಅಂತ ಹೇಳ್ತಾರೆ. ಆದರೆ ಇಂಥ ಕಷ್ಟದ ಕಾಲದಲ್ಲೂ ಭಕ್ತಿ ಸತ್ತಿಲ್ಲ. ಸ್ವತಃ ಆದಿಶೇಷನೇ ಅವತಾರ ಎತ್ತಿ ಬಂದು ಭಗವಂತನನ್ನ ಪೂಜಿಸಿದ. ಇದರ ಅರ್ಥ ಏನು ಗೊತ್ತಾ? ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ರೂ ಭಗವಂತನ ಕೃಪೆಯನ್ನೋದು ಯಾವಾಗಲೂ ನಮ್ಮ ಜೊತೆ ಇರುತ್ತೆ. ನಿಜವಾದ ಭಕ್ತಿಗೆ ಯಾವತ್ತಿಗೂ ನಾಶವಿಲ್ಲ. ಹಾಗಿದ್ರೆ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತಲ್ವಾ? ನಮ್ಮ ಈ ಕಲಿಯುಗದಲ್ಲಿ ಆ ದೈವಿಕ ಕೃಪೆ ಹೇಗೆ ಕಾಣಿಸ್ಕೊಂಡಿದೆ? ಯುಗ ಯುಗಗಳಿಂದ ಬಂದ ಈ ಕಥೆ ಇವತ್ತು ನಮ್ಮ ಕಾಲದಲ್ಲಿ ಎಲ್ಲಿ ಬಂದು ನಿಲ್ತಿದೆ? ಈ ಪ್ರಶ್ನೆಗೆ ಉತ್ತರ ಹುಡುಕೋದೇ ನಮ್ಮ ಮುಂದಿನ ಭಾಗದ ಉದ್ದೇಶ. ಆ ಪ್ರಶ್ನೆಗೆ ಉತ್ತರ ಬೇರೆಲ್ಲೂ ಇಲ್ಲ, ಅದು ಇಲ್ಲೇ ಇದೆ ನೋಡಿ. ಹಸ್ತಿಗಿರಿ ಅನ್ನೋ ಪವಿತ್ರ ಸ್ಥಳದಲ್ಲಿ ಸಾಕ್ಷಾತ್ ವರದರಾಜ ಸ್ವಾಮಿಯ ರೂಪದಲ್ಲಿ ಆ ದೈವಿಕ ಕೃಪೆ ಇವತ್ತಿಗೂ ಜೀವಂತವಾಗಿದೆ, ಪ್ರತ್ಯಕ್ಷವಾಗಿದೆ. ಇಲ್ಲಿರೋ ವಿಶೇಷತೆ ಏನ್ ಗೊತ್ತಾ? ಆ ಭಗವಂತ ಒಂದು ಕಲ್ಲಿನ ಮೂರ್ತಿಯಲ್ಲ, ಬದಲಿಗೆ ಪವಿತ್ರವಾದ ಅತ್ತಿ ಮರದಿಂದ ಕೆತ್ತಿದ ಒಂದು ಮೂರ್ತಿಯ ರೂಪದಲ್ಲಿ ಮೊದಲು ಕಾಣಿಸ್ಕೊಂಡಿದ್ದು. ಜ್ಞಾನದ ಮತ್ತು ದೈವಿಕತೆಯ ಸಂಕೇತವಾದ ಆ ರೂಪದಲ್ಲಿ ದರ್ಶನ ಕೊಟ್ಟು ಆಮೇಲೆ ಅನಂತ ಸರಸ್ ಅನ್ನೋ ದೇವಸ್ಥಾನದ ಕಲ್ಯಾಣಿಯಲ್ಲಿ ವಿಶ್ರಾಂತಿ ಪಡೆಯಲು ಹೋದನು. ಆದರೆ ಕೇಳಿ, ಈ ದರ್ಶನ ಅನ್ನೋದು ಒಂದೇ ಸಲಕ್ಕೆ ಮುಗಿಯೋ ಕಥೆ ಅಲ್ಲ. ಇದರ ಹಿಂದೆ ಒಂದು ದೊಡ್ಡ ದೈವಿಕ ಚಕ್ರದ ರಹಸ್ಯವೇ ಅಡಗಿದೆ. ಇದು ಮತ್ತೆ ಮತ್ತೆ ನಡೆಯೋ ಒಂದು ಪ್ರಕ್ರಿಯೆ. ಹೌದು, ಅತ್ತಿ ವರದರಾಜ ಸ್ವಾಮಿ ಪ್ರತಿ 40 ವರ್ಷಗಳಿಗೆ ಒಮ್ಮೆ ಮಾತ್ರ ಆ ಕಲ್ಯಾಣಿಯಿಂದ ಹೊರಗೆ ಬಂದು ಭಕ್ತರಿಗೆ ದರ್ಶನ ಕೊಡೋದು.
ಈ 40 ವರ್ಷ ಅನ್ನೋ ಸಂಖ್ಯೆಗೆ ಒಂದು ವಿಶೇಷ ಅರ್ಥವಿದೆ. ಹೇಗೆ ಒಂದು ಮಗು ತಾಯಿಯ ಗರ್ಭದಲ್ಲಿ 40 ವಾರಗಳ ಕಾಲ ಇರುತ್ತೋ ಹಾಗೆಯೇ ಇದು ಕೂಡ ಒಂದು ರೀತಿಯ ಆಧ್ಯಾತ್ಮಿಕ ಪುನರ್ಜನ್ಮದ ಸಂಕೇತ. ಹಾಗೆ ಸ್ವಾಮಿ ದರ್ಶನ ಕೊಡುವ ಆ 48 ದಿನಗಳ ಸಮಯವನ್ನ ಮಂಡಲ ಅಂತ ಕರೀತಾರೆ. ಈ 48 ದಿನಗಳು ಕೇವಲ ದಿನಗಳಲ್ಲ, ಇದು 27 ನಕ್ಷತ್ರ, 9 ಗ್ರಹ ಮತ್ತು 12 ರಾಶಿಗಳ ಒಂದು ಸಂಪೂರ್ಣ ಖಗೋಳ ಚಕ್ರವನ್ನೇ ಪ್ರತಿನಿಧಿಸುತ್ತೆ. ಭಕ್ತರು ತಮ್ಮನ್ನ ತಾವು ಆಧ್ಯಾತ್ಮಿಕವಾಗಿ ಶುದ್ಧಿ ಮಾಡ್ಕೊಳ್ಳೋಕೆ ಇದೊಂದು ಸುವರ್ಣಾವಕಾಶ. ಹಾಗಿದ್ರೆ ಈ ಎಲ್ಲಾ ಕಥೆಯಿಂದ ನಾವು ಏನ್ ಕಲಿಬೋದು? ನೋಡಿ, ಯುಗಗಳು ಬದಲಾಗ್ಬೋದು, ಭಗವಂತನ ರೂಪಗಳು ಬದಲಾಗ್ಬೋದು, ಆದರೆ ಒಂದು ವಿಷಯ ಮಾತ್ರ ಯಾವತ್ತಿಗೂ ಬದಲಾಗಲ್ಲ. ಅದು ಆ ಭಗವಂತನ ಕೃಪೆ. ಅದು ಶಾಶ್ವತ, ಅದು ಸರ್ವವ್ಯಾಪಿ. ಈ ವಿಷಯವನ್ನ ಇಲ್ಲಿ ಎಷ್ಟು ಸುಂದರವಾಗಿ ಹೇಳಲಾಗಿದೆ ನೋಡಿ. ಆ ದೈವತ್ವ ಅನ್ನೋದು ಎಲ್ಲಿದೆ? ಅದು ಬ್ರಹ್ಮನ ಯಜ್ಞದ ಅಗ್ನಿಯಲ್ಲಿ ಕಾಣಿಸಿಕೊಂಡಿತು, ಅನಂತ ಸರಸ್ನ ನೀರಿನಲ್ಲಿ ನೆಲೆಸಿದೆ, ಪ್ರತಿಯೊಬ್ಬ ಭಕ್ತನ ಹೃದಯದಲ್ಲೂ ಇದೆ, ಯುಗಗಳ ಕಾಲಚಕ್ರದಲ್ಲಿ ಹರಿದು ಬಂದಿದೆ ಮತ್ತು ಕಲಿಯುಗದಲ್ಲಿ ಅತ್ತಿವರದರಾಜನ ರೂಪದಲ್ಲಿ ನಮ್ಮ ಕಣ್ಣು ಮುಂದೆ ಇದೆ. ಅಂದ್ರೆ ಆ ದೇವರು ಕೇವಲ ಒಂದು ದೇವಸ್ಥಾನದ ಗೋಡೆಗಳಿಗೆ ಸೀಮಿತನಲ್ಲ, ಆತ ಎಲ್ಲೆಲ್ಲೂ ಇದ್ದಾನೆ. ವರದರಾಜನ ಈ ಕೃಪೆಯ ಕಥೆ ಯುಗ ಯುಗಗಳಿಗೂ ಒಂದು ದಾರಿದೀಪ ಅಲ್ವಾ? ಈ ಅದ್ಭುತವಾದ ಜ್ಞಾನವನ್ನ ನಮಗೆ ತಿಳಿಸಿದ ಆ ಭಗವಂತನಿಗೆ ನಮ್ಮೆಲ್ಲರ ಪರವಾಗಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಕಥನವನ್ನ ಇಲ್ಲಿಗೆ ಮುಗಿಸೋಣ.